ನಿಮ್ಮ ಪ್ರತಿಭಟನೆಗಳಿಗೆ ಕಾಂಗ್ರೆಸ್ ತಡೆ ಆಗ್ತಿತ್ತು. ಅಂದ್ರೆ ನೀವು ಮೂಡಾಗ ಹೊರಟಿದ್ರ ಬೆಂಗಳೂರಿಂದ ಮೂಡಾ ಮುತ್ತಿಗೆಗೆ, ಆಗ ತಡೆದ್ರು, ಬಂಧನ ಮಾಡಿದ್ರು. ಈಗ ರಾಜ್ಯ ಸರ್ಕಾರ ಇದ್ದು ಅವರೇ ಪ್ರತಿಭಟನೆ ಮಾಡಿ ಅನ್ನುವಂತ ಒಂದು ಘೋಷಣೆ ಕೊಡುವಂತದ್ದು ಎಷ್ಟೋ ಮಟ್ಟಿಗೆ ಸರಿ ಅನ್ನೋದು ಈಗ ಇಲ್ಲಿ ಒಂದ್ ರೀತಿ ಕಾನೂನು ಸುವ್ಯವಸ್ಥೆನೂ ವೈಫಲ್ಯ ಆಗಿದೆ. ಸಿದ್ದರಾಮಯ್ಯನವ್ರದ್ದು ಕಟೌಟ್ರಿಗೆ ಹಾಲಿನ ಅಭಿಷೇಕ ಮಾಡಿದ್ರೆ ಪೊಲೀಸರು ತಡೆಯಲ್ಲ. ಎಷ್ಟು ನಮ್ಮ ಕಾನೂನು ಸುವ್ಯವಸ್ಥೆ ಕರ್ನಾಟಕ ಕಾನೂನು ಹೆಂಗೆ ಕಾಂಗ್ರೆಸ್ ಅವ್ರ ಕೈಯಲ್ಲಿದೆ ಅನ್ನೋದಕ್ಕೆ ಇದರಿಂದ ಉದಾಹರಣೆ ಮತ್ತೊಂದಿಲ್ಲ. ಅದೇ ರಾಜ್ಯಪಾಲರ ಕಟೌಟ್ಗಳನ್ನ ಸುಟ್ರೂ ಕೂಡ ಪೊಲೀಸರು ಸುಮ್ಮನೆ ಕೈ ಕಟ್ಕೊಂಡು ನಿಂತಿದ್ದಾರೆ. ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಸಿಎಂಗಿಂತ ಮೇಲೆ ಇರುವಂತವ್ರು, ಸಂವಿಧಾನದ ರಕ್ಷಕರು, ಅವರ ಫೋಟೋವನ್ನ ಸುಡ್ತಾ ಇದ್ರೆ ಇಲ್ಲಿನ ಪೊಲೀಸರು ಆರಾಮ್ಸೆ ಕೈ ಕಟ್ಕೊಂಡು ಕೂತಿದ್ದಾರೆ. ರಕ್ಷಣೆ ಕೊಡ್ತಾ ಇದ್ದಾರೆ, ಅವ್ರಿಗೆ ಎಲ್ಲ ಪೂರ್ತಿ ರಕ್ಷಣೆ ಕೊಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನ್ಯಾಯ ಸಿಗಲ್ಲ ಅನ್ನೋದು ಇದರಿಂದಾನೆ, ಈ ಪೊಲೀಸರಿಂದ ನ್ಯಾಯ ಸಿಗಲ್ಲ ಅನ್ನೋದು ಸ್ಪಷ್ಟವಾಗಿ ಇದು ಒಂದೇ ಒಂದು ಇನ್ಸಿಡೆನ್ಸ್ ಇಂದಾನೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಓಕೆ, ರಾಜ್ಯಪಾಲರು ಗೊತ್ತಿತ್ತು. ಆದ್ರೆ ಈ ಖಾಸಗಿ ವ್ಯಕ್ತಿಗಳ ಮೂಲಕ ಹೋಗಿರುವಂತದ್ದು ರಾಜ್ಯಪಾಲರು ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ತೋರ್ತಾ ಇದ್ದಾರೆ ಅಂತ ಒಂದು ಆರೋಪ. ನನಗೆ ಗೊತ್ತಿರೋ ಸಣ್ಣ ಇನ್ಫಾರ್ಮೇಶನ್ ಅಲ್ಲಿ 2011 ಜನವರಿ ಅವಾಗೇನು ಲೋಕಾಯುಕ್ತ ರಿಪೋರ್ಟ್ ಏನು ಬಂದಿರಲಿಲ್ಲ. ಅವಾಗೂ ಖಾಸಗಿ ವ್ಯಕ್ತಿಗಳೇ ಸಿರಾಜುದ್ದೀನ್ ಪಾಷಾ ಅಂದವರೇ ಕಂಪ್ಲೇಂಟ್ ಕೊಟ್ಟಿದ್ದು. ಇನ್ನು ಲೋಕಾಯುಕ್ತ ರಿಪೋರ್ಟ್ ಆಮೇಲೆ ಬಂದಿದ್ದು ನನಗೆ ಇರುವಂತ ಮಾಹಿತಿ. ಒಂದು ನಿಮಿಷ, ರಿಪೋರ್ಟ್ ಅದು 6 ತಿಂಗಳಾದ್ಮೇಲೆ ಬಂದಿದ್ದು. ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅವತ್ತು ಯಡಿಯೂರಪ್ಪನವರ ರಾಜೀನಾಮೆ, ನಮ್ಮ ಹೈಕಮಾಂಡ್ ಹೇಳ್ತು ರಾಜೀನಾಮೆ ಕೊಡಿ ಅಂತೇಳಿ ಪರ್ಮಿಷನ್ ಆದ್ಮೇಲೆ. ಇಲ್ಲಿ ಅದೇ ರೀತಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಹೇಳಬೇಕಾಯಿತು, ರಾಜೀನಾಮೆ ಕೊಟ್ಟು ನೀವು ಆಮೇಲೆ ನೀವು ಅದರಿಂದ ಹೊರಬಂದು ನೀವು ಮುಖ್ಯಮಂತ್ರಿ ಆಗ್ಬೋದು ಅಂತ ಹೇಳ್ಬೇಕಾಗಿತ್ತು ಅಂತ ಎಲ್ಲ ಜನ ತಿಳ್ಕೊಂಡಿದ್ರು. ಅದರಿಂದ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇರುವಂತದ್ದು ಕಾಂಗ್ರೆಸ್ ಪಾರ್ಟಿನೇ ಈ ಭ್ರಷ್ಟಾಚಾರದ ಪರವಾಗಿದೆ, ಹೈಕಮಾಂಡ್ ಕೂಡ. ಯಾಕಂದ್ರೆ ಇದು ATM ಅಲ್ಲ, ಕರ್ನಾಟಕ ATM, ಡೆಲ್ಲಿ ಕಾಂಗ್ರೆಸ್ಗೆ ಇದು ATM. ಅದಕ್ಕೋಸ್ಕರ ಅವರು ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಸರ್, ಆಗ ಯಡಿಯೂರಪ್ಪ ಅವರು ಬೇಕಾಗಿಲ್ಲ ರಾಜೀನಾಮೆ ಕೊಡೋದು ಕೇಳಿದ್ರೆ ಹೈಕಮಾಂಡ್, ಅಥವಾ ಈಗ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಬೇಕಂತ ರಾಜೀನಾಮೆ ಕೊಡಕ್ಕಾಗ್ತಿಲ್ಲ? ಇನ್ನೊಂದ್ಸರಿ ರಿಪೀಟ್ ಮಾಡಿ ಸರ್. ಆಗ ಯಡಿಯೂರಪ್ಪ ಅವರಿಗೆ ನಿಮ್ಮ ಹೈಕಮಾಂಡ್ ಬೇಕಿಲ್ಲ ಎಂಬ ಕಾರಣಕ್ಕೆ ರಾಜೀನಾಮೆ ಕೊಡಿಸಿದಂತ ಒಂದು, ಈಗ ಸಿದ್ದರಾಮಯ್ಯ ಅವರಿಗೆ ಅವ್ರ ಹೈಕಮಾಂಡ್ ಅವ್ರಿಗೆ ಬೇಕಾಗಿದೆ, ಹಾಗಾಗಿ ರಾಜೀನಾಮೆ ಕೊಡ್ಬಿಟ್ರೆ. ಅವಾಗ ಲಾಲ್ ಕೃಷ್ಣ ಅದ್ವಾನಿ ಅವರು ನಮ್ಮ ನಾಯಕರಲ್ಲಿ ಅವ್ರ ಮೇಲೆ ಸಣ್ಣ ಆಪಾದನೆ ಬಂದಿದ್ದಕ್ಕೆ ಅವರು ಹೋಮ್ ಮಿನಿಸ್ಟರ್ಗೆ ರಾಜೀನಾಮೆ ಕೊಟ್ಬಿಟ್ರು. ಸಣ್ಣ ಆಪಾದನೆ, ಆ ಥರ ಪರಂಪರೆ ಇರೋವಂಥವ್ರು ಅಲ್ಲಿ ಡೆಲ್ಲಿಯಲ್ಲಿದ್ದರು ನಮ್ಮ ಹೈಕಮಾಂಡು. ಇಲ್ಲಿ ಇವಾಗ ಅಲ್ಲಿರೋರು ರಾಹುಲ್ ಗಾಂಧಿ ಅವ್ರ ಮೇಲೂ ಬೇಲಲ್ಲ ಅವರೇ ಹೇಳಿದ್ರು ಮೊನ್ನೆ 42 ಕೇಸ್ ಏನೋ ಐತೆ ಅಂತ ಹೇಳಿದ್ರು. ಅದರಲ್ಲಿ ಒಂದು 25 ಕೇಸಲ್ಲಿ ಬೇಲಲ್ಲ ಅವರೇ. ಸೋನಿಯಾ ಗಾಂಧಿ ಅವರು ಹೆರಾಲ್ಡ್, ಯಾವುದು ನ್ಯಾಷನಲ್ ಹೆರಾಲ್ಡ್, ಅದರಲ್ಲಿ ಅವರು ಬೇಲಲ್ಲಿದ್ದಾರೆ. ಸೊ ಅವರು ಈ ತರದ ಪರಂಪರೆ ಅಲ್ಲ. ಅದ್ವಾನಿ ಅವ್ರ ಮೇಲೆ ಕೇಸ್ ಬಂದ ತಕ್ಷಣ ರಾಜೀನಾಮೆ ಕೊಟ್ಬಿಟ್ರು. ಜಾರ್ಜ್ ಫರ್ನಾಂಡಿಸ್ ಬಂದ ತಕ್ಷಣ ರಾಜೀನಾಮೆ ಕೊಟ್ರು. ದಟ್ ಈಸ್ ದ ಪಾಲಿಸಿ ಅವತ್ತು ನಮ್ಮ NDA. ಇವತ್ತಿರೋ ಕಾಂಗ್ರೆಸ್ ಅವ್ರದ್ದು ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಬೇಲಲ್ಲಿದ್ದಾರೆ, ಇಲ್ಲ ಜೈಲಲ್ಲಿದ್ದಾರೆ.